ಇನ್ನು ಸಂಪ್ರದಾಯದಂತೆ ಪದ್ಧತಿಯಂತೆ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪದಗ್ರಹಣ ಆದಂತ ನಂತರದ ಮೊದಲ ಸಂಪುಟ ಸಭೆ ನಡೀತಾ ಇದೆ. ಈ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಕೆಲವು ಮಹತ್ವದ ನಿರ್ಣಯ ತೆಗೆದುಕೊಳ್ಳುವಂತ ಚಾನ್ಸಸ್ ಇದೆ. ಸಂಪುಟದಲ್ಲಿ ಡಿಕೆ ಶಿವಕುಮಾರ್ ಒಟ್ಟು 6 ನಿರ್ಣಯಗಳನ್ನ ತೆಗೆದುಕೊಳ್ಳುವಂತ ಚಾನ್ಸಸ್ ಇದೆ. ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್, ಸಚಿವರಾದಂಥ ಕೆಜೆ ಜಾರ್ಜ್, ರಾಮಲಿಂಗಾರೆಡ್ಡಿ, ಕೃಷ್ಣ ಬೈರೇಗೌಡ, ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ, ಪ್ರಿಯಾಂಕಾ ಖರ್ಗೆ, ಕೆಎಚ್ ಮುನಿಯಪ್ಪ, ಎಂಬಿ ಪಾಟೀಲ, ಸತೀಶ್ ಜಾರಕಿಹೊಳಿ, ಈಶ್ವರ್ ಖಂಡ್ರೆ, ಭೈರತಿ ಸುರೇಶ್, ಶರಣ ಪ್ರಕಾಶ್ ಪಾಟೀಲ್, ಹೀಗೆ ಒಟ್ಟು 13 ಮಂದಿ ಇವತ್ತೇನು ಸಚಿವರಾಗಿ ಪದಗ್ರಹಣವನ್ನ ಮಾಡಿದ್ರಲ್ಲ, ಆ 13 ಮಂದಿಯೂ ಕೂಡ ಈಗ ಇದ್ದಾರೆ. ಸೊ ಅವರ ಜೊತೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮೊದಲ ಕ್ಯಾಬಿನೆಟ್ ಮೀಟಿಂಗ್ ಅನ್ನ ನಡೆಸ್ತಾ ಇದ್ದಾರೆ. ಸಹಜವಾಗಿ ಪ್ರತಿಯೊಬ್ಬರಿಗೂ ಕೂಡ ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಅವ್ರು ನಡೆಸುವಂತ ಮೊದಲ ಕ್ಯಾಬಿನೆಟ್ ಮೀಟಿಂಗ್ ಇರುತ್ತಲ್ಲ, ಅದೊಂದು ನೆನಪಿನಲ್ಲಿ ಉಳಿಯುವಂತ ಒಂದು ಕ್ಯಾಬಿನೆಟ್ ಮೀಟಿಂಗ್. ಹೌದು, ಪ್ರತಿ ವಾರವೂ ಕೂಡ ಈ ಕ್ಯಾಬಿನೆಟ್ ಮೀಟಿಂಗ್ ಆಗುತ್ತೆ. ಬಟ್ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಆದಂತ ನಂತರದ ಮೊದಲ ಡಿಸಿಷನ್ಸ್ ತೆಗೆದುಕೊಳ್ಳುವಂಥದ್ದು ಇರುತ್ತಲ್ಲ, ಅದು ಅವರ ಈ ಆಡಳಿತಕ್ಕೆ ಸಂಬಂಧಪಟ್ಟ ಹಾಗಿನ ದೃಷ್ಟಿ ಹೇಗಿದೆ, ಅದಾದ ನಂತರದಲ್ಲಿ ಹೇಗೆ ಆಡಳಿತ ನಡ್ಕೊಂಡು ಹೋಗುತ್ತೆ, ಇದೆಲ್ಲವನ್ನು ಕೂಡ ಸೂಚಕ ರೀತಿಯಾಗಿರುತ್ತೆ ಅಂತ ಡಿಸಿಷನ್. ಸೊ ಇವತ್ತು ಡಿ ಕೆ ಶಿವಕುಮಾರ್ ಏನು ಡಿಸಿಷನ್ ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನ ನಾವು ನೋಡಬೇಕಿದೆ. ಯಾಕಂದ್ರೆ ಈಗ ನಾವು ಫಾರ್ ಎಕ್ಸಾಂಪಲ್ ಮೊನ್ನೆ ತಮಿಳುನಾಡಲ್ಲಿ ನಾವು ಗಮನಿಸಿದ್ವಿ, ವಿಜಯ್ ಅಧಿಕಾರ ಸ್ವೀಕರಿಸಿದಂಥ ನಂತರದಲ್ಲಿ ಅವ್ರು ತೆಗೆದುಕೊಂಡಂಥ ಕೆಲ ನಿರ್ಧಾರಗಳು, ಈ ಮಹಿಳೆಯರ ಸುರಕ್ಷತೆಗೆ ಸಂಬಂಧಪಟ್ಟ ಹಾಗೆ ಅವರು ತೆಗೆದುಕೊಂಡಂಥ ನಿರ್ಧಾರ, ಬಾರ್ಗಳನ್ನೆಲ್ಲ ನಾನು ಕ್ಲೋಸ್ ಮಾಡಿಸ್ತೀನಿ ಅನ್ನುವಂಥ ನಿರ್ಧಾರ, ಈ ಕೆಲವೊಂದು ಪ್ರಮುಖವಾದಂಥ ನಿರ್ಧಾರ ತೆಗೆದುಕೊಂಡ್ರು. ವಿ ಡಿ ಸತೀಶನ್ ಮೊನ್ನೆ ಕೇರಳದಲ್ಲಿ ತೆಗೆದುಕೊಂಡಂಥ ಕೆಲ ನಿರ್ಧಾರ. ಅದರಂತೆ ಡಿ ಕೆ ಶಿವಕುಮಾರ್ ಅವರ ಒತ್ತು ಯಾವ ಕಡೆಗಿದೆ, ಏನು ಕತೆ, ಏನು ಡಿಸಿಷನ್ಸ್ ಅವ್ರು ಬರ್ತಾರೆ, ಈ ಥರದ್ದೆಲ್ಲವೂ ಕೂಡ ಅವ್ರ ಮೊದಲ ಕ್ಯಾಬಿನೆಟ್ನಲ್ಲಿ ಒಂದು ಕುತೂಹಲ ಇರುತ್ತೆ. ನೋಡೋಣ ಏನು ಡಿಸಿಷನ್ಸಿಗೆ ಬರ್ತಾರಂತ.